ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ನಲ್ಲಿ ನಡೆದ ಶುಕ್ರವಾರ ದಿನದಂದು ಹುಬ್ಬಳ್ಳಿ ತಾಲೂಕು ಇನಾಂ ವೀರಾಪುರ ಗ್ರಾಮದಲ್ಲಿ ವಿವೇಕಾನಂದ ಮಾದಿಗ ಅವರೊಂದಿಗೆ ವಿವಾಹವಾದ ಮಾನ್ಯಳನ್ನ ಹುಡುಗಿ ತಂದೆ ಅವರ ಕುಟುಂಬದವರು ಅಮಾನವೀಯವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ. ಇದು ಮರ್ಯಾದಾ ಹತ್ಯೆಯಾಗಿದ್ದು, ಈ ಸಂದರ್ಭದಲ್ಲಿ ಮಾದಿಗ ಕುಟುಂಬದ 5 ಜನರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ. ಜಾತಿ ದ್ವೇಷದಿಂದ ನಡೆದ ಈ ಕ್ರೂರ ಕೃತ್ಯವನ್ನ ತೀವ್ರವಾಗಿ ಖಂಡಿಸಿ ಆರೋಪಿಗಳನ್ನ ತಕ್ಷಣ ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿ ಇಂದು ಬೆಳಿಗ್ಗೆ 10 ಗಂಟೆಗೆ ದಿನಾಂಕ 26/12/2025 ಶುಕ್ರವಾರ ದಿನದಂದು ಶಿಗ್ಗಾಂವ್ ಅಂಬೇಡ್ಕರ್ ವೃತ್ತದಿಂದ ಬೈಕ್ ರ್ಯಾಲಿ ಮೂಲಕ ಪ್ರತಿಭಟನೆ ಅಂಗವಾಗಿ ಜಾತಿ ನಿವಾಸಕ್ಕೆ ಕೊನೆಯೆಂದು ಜಾತಿವಾದಿಗಳಿಗೆ ಧಿಕ್ಕಾರ ಎಂಬ ಘೋಷಣೆಯನ್ನ ಕೂಗುತ್ತಾ ತಹಸೀಲ್ದಾರ್ ಕಚೇರಿ ಅವರಿಗೆ ಬೃಹತ್ ಮೆರವಣಿಗೆ ನಡೆಯಲಾಗಿದೆ ಮತ್ತು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಶಿಗ್ಗಾಂವ್ ತಾಲೂಕು ಸಮಿತಿ ಹಾಗೂ ವಿವಿಧ ದಲಿತ ಸಂಘಟನೆಗಳು ಈ ಸಂದರ್ಭದಲ್ಲಿ ಆಗಮಿಸಲಾಗಿತ್ತು. ಶಿಗ್ಗಾಂವ್ ತಹಸೀಲ್ದಾರ್ ಆಗಿರುವಂತಹ ಯಲ್ಲಪ್ಪ ಗುಂಡಣ್ಣವರ್ ಇವರಿಗೆ ಮನವಿಯನ್ನ ಸಲ್ಲಿಸಲಾಗಿತ್ತು. ಮನುವಾದಿಗಳು ನನ್ನ ಬಸವಣ್ಣನ ಕಾಲದಿಂದಲೂ ಕೂಡ ಈ ಜಾತಿಯ ಹೊಲಿದು ಹಾಕಬೇಕು ಅಂತಕ್ಕಂಥದ್ದು ಹನ್ನೆರಡನೇ ಶತಮಾನದ ಎಲ್ಲ ಶರಣರು ಕೂಡ ಆ ಹೋರಾಟವನ್ನ ಮಾಡ್ಕೊಂಡು ಬಂದವರು. ಅದೇ ನಿಟ್ಟಿನಲ್ಲಿ ಬಾಬಾ ಸಾಹೇಬರು ಕೂಡ ಜಾತಿವಾದ ಹೋಗಬೇಕು, ಮಾನವ ಧರ್ಮ ಎಲ್ಲರೂ ಒಂದೇ, ಯಾವುದು ಮನುಷ್ಯ ಜಾತಿ ಇದರಲ್ಲಿ ಹೆಣ್ಣು ಗಂಡು ಅಷ್ಟೇ, ರಕ್ತ ಎಲ್ಲರೂ ಒಂದೇ ಅಂತಕ್ಕಂಥದ್ದನ್ನ ಅವತ್ತು 12ನೇ ಶತಮಾನದಲ್ಲಿ ಬಸವಣ್ಣನವರು ಅಂತ ದೊಡ್ಡ ಕ್ರಾಂತಿಯನ್ನ ಮಾಡಿದ್ದಾರೆ. ದಲಿತಿಕೆಯ ಒಬ್ಬ ಮಗಳನ್ನ ರಾಜನಿಗೆ ಅವತ್ತು ಅಂದು ಮದುವೆ ಮಾಡಿದಾಗ ಕೂಡ ಅಲ್ಲೇ ಕಲ್ಯಾಣದ ಕ್ರಾಂತಿಯ ಆಯಿತು. ಇವತ್ತ ಮತ್ತೆ ಅದೇ ಮನುಕುಲ ಮತ್ತೆ ಹುಟ್ಟಿ ಬರ್ತಾ ಇದೆ ಅಂತಕ್ಕಂಥದ್ದನ್ನ ಅನ್ನಿಸ್ತಾ ಇದೆ. ಈ ರೀತಿ ಆಗಬಾರದು. 12ನೇ ಶತಮಾನದ ಬಸವಣ್ಣನವರು ಅಂಬೇಡ್ಕರ್ ಕನಸು ನನಸಾಗಬೇಕಂದ್ರ ಇಂಥ ಮನುವಾದಿಗಳಿಗೆ, ಇಂಥ ಏನು ಕೆಟ್ಟ ಕ್ರೂರವಾದ ಮನಸ್ಥಿತಿಯನ್ನ ಯಾವುದೇ ಸಮಾಜದಲ್ಲಿ ಈ ಮನುಷ್ಯನ ಸಮಾಜದಲ್ಲಿ ಇಂಥವ್ರು ಇರಬಾರ್ದು. ಇಂಥ ಮನುವಾದಿಗಳಿಗೆ, ಇಂಥ ತಂದೆ ತಾಯಿ ಇರ್ಲಿ, ಇಂಥ ಕೆಟ್ಟ ಕೆಲಸ ಯಾವುದೇ ಸಮಾಜದ ಮಾಡಲಿ, ಯಾರೇ ಮಾಡಿದ್ರು ಹುಡುಗಿಗೆ ಕಠಿಣವಾದ ಶಿಕ್ಷೆ ಅಂದ್ರೆ ಗಲ್ಲು ಶಿಕ್ಷೆ ಆಗಬೇಕು. ಗಲ್ಲು ಶಿಕ್ಷೆ ಆದಾಗ ಕೂಡ ಮುಂದಿನ ಯಾವುದೇ ಸಮಾಜದ ಯಾವುದೇ ನಾಯಕರು, ಯಾರೇ ಜನಪ್ರತಿನಿಧಿ, ಯಾರೇ ಕೂಡ ಅದೊಂದು ಹೆದರಿಕೆ ಕೊಡ್ತೈತಿ. ಇದು ಇಲ್ಲಿಗೆ ಅಂತ್ಯ ಆಗಬೇಕು. ಇದು ಮನುಷ್ಯರ ಒಂದು ಮನುಕುಲ, ಇದು ಎಲ್ಲಾ ಜಾತಿಯ, ಇದು ಹೆಂಗಂದ್ರೆ ಮನುಷ್ಯ ಇರ್ತಕ್ಕಂಥ ಹೆಣ್ಣು ಗಂಡು ಇದು ಪ್ರೀತಿಸಿ ಮದುವೆ ಆಗ್ಲಿ, ಅವ್ರು ಇಷ್ಟಪಟ್ಟ ಮದುವೆ ಆಗ್ಲಿ ಆಗಿ ಹೋದ ಬಳಿಕ ಅದನ್ನ ಅಲ್ಲಿಗೆ ಮಡಿತು ಅವ್ರು ತಮ್ಮ ಪಾಲಿಗೆ ತಾವು ಬಾಲ್ಯವನ್ನ ಮಾಡ್ತಾರ, ಸಂಸಾರಗಳನ್ನ ಮಾಡಿ ಮುಂದೆ ಆ ಜೀವನವನ್ನ ಸಾಗಿಸ್ತಾರ. ಇದು ಈ 12ನೇ ಇದು ಏನು 21ನೇ ಶತಮಾನದಲ್ಲಿ ಬಹಳ ಖಂಡನೀಯ. ಇದು ಇಲ್ಲಿಗೆ ಅಂತ್ಯ ಆಗ್ಬೇಕು. ಇಂತ ಘಟನೆಗಳ ಮುಂದೆ ಆಗಬಾರದು ಅಂತಕ್ಕಂಥದ್ದನ್ನ ಏನು ಮಾಡಿಕೊಂಡು ಮಾನ್ಯ ತಹಸೀಲ್ದಾರ್ಗೆ ದಲಿತ ಸಂಘಟನೆ ಇರಲಿ, ನಮ್ಮ ರೈತ ಸಂಘಟನೆ ಇವತ್ತ ಇಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಸಮರ್ಪಿಸಿ ಈ ತರದ ಒಂದು ಆಗಿದ್ದು ಬಹಳ ವಿಷಾದಕರ. ಇದನ್ನ ಇಲ್ಲಿಗೆ ಬಿಡಬಾರ್ರಿ. ತಾವು ನಿಮ್ಕೂಟಾಗ ರೈತ ಸಂಘ ಇರ್ತೈತಿ, ಎಲ್ಲ ಕನ್ನಡ ಸಂಘಟನೆ ಎಲ್ಲರೂ ಕೂಡ ನಿಮ್ಗೆ ವಿನಂತಿಯನ್ನು ಬರ್ಕೊಳ್ತೇವೆ. ದಯವಿಟ್ಟು ಎಲ್ಲರೂ ಈ ಕಡೆ ಗಮನ ಕೊಡಬೇಕು. ವಿಷಯ ಹುಬ್ಬಳ್ಳಿ ತಾಲೂಕಿನಲ್ಲಿ ನಡೆದ 7 ತಿಂಗಳ ಗರ್ಭಿಣಿ ಮಹಿಳೆಯ ಭೀಕರ ಮರ್ಯಾದಾ ಹತ್ಯೆ ಪ್ರಕರಣ SC/ST ಅಟ್ರಾಸಿಟಿ ಕಾಯ್ದೆಯಡಿ ದಾಖಲಾಗಿರುವ FIR ನಲ್ಲಿ ನೇರ ಆರೋಪಿಗಳು 14 ಜನರಾಗಿದ್ದು, ಪರೋಕ್ಷವಾಗಿ ಭಾಗಿಯಾದ ಇನ್ನು 20 ಜನ ಹೆಸರುಗಳನ್ನು ತನಿಖೆಯ ಮೂಲಕ ಪತ್ತೆ ಹಚ್ಚಿ FIR ನಲ್ಲಿ ಸೇರಿಸುವ ಮೂಲಕ ಮತ್ತು ಸರ್ಕಾರಕ್ಕೆ ಹಕ್ಕೊತ್ತಾಯಗಳ ಕುರಿತು ಮಾನ್ಯ ಮುಖ್ಯಮಂತ್ರಿಗಳೇ, ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರ ಗ್ರಾಮದಲ್ಲಿ ನಡೆದ 7 ತಿಂಗಳ ಗರ್ಭಿಣಿಯ ಮಹಿಳೆಯ ಮರ್ಯಾದಾ ಹತ್ಯೆ ಕೇವಲ ಒಂದು ಕೊಲೆಯ ಪ್ರಕರಣವಲ್ಲ. ಇದು ಸಂವಿಧಾನ, ಮಾನವೀಯತೆ ಮತ್ತು ಸಮಾನತೆಯ ಮೌಲ್ಯಗಳ ಮೇಲೆ ನಡೆದಂತಹ ಅತ್ಯಂತ ಘೋರ ದಾಳಿ. ಜಾತಿಯ ಅಹಂಕಾರ ಮತ್ತು ಪಿತೃಸತ್ತೆಯ ಮದದಿಂದ ಗರ್ಭಿಣಿಯಾಗಿದ್ದ ತನ್ನದೇ ಮಗಳನ್ನು ಅಟ್ಟಾಡಿಸಿ ಕೊಡಲಿಯಿಂದ ಕೊಚ್ಚಿ ಕೊಲೆ ಮಾಡಿರುವುದು ನಾಗರಿಕ ಸಮಾಜ ತಲೆತಗ್ಗಿಸುವಂತಹ ಅಮಾನವೀಯ ಕೃತ್ಯವಾಗಿದೆ. ಈ ಪ್ರಕರಣದಲ್ಲಿ SC/ST ಅಟ್ರಾಸಿಟಿ ಕಾಯ್ದೆಯಡಿ ಈಗಾಗಲೇ 14 ಜನರನ್ನ ನೇರ ಆರೋಪಿಗಳನ್ನಾಗಿ FIR ನಲ್ಲಿ ಸೇರಿಸಲಾಗಿದೆ. ಆದರೆ ತನಿಖಾ ದಾಖಲೆಗಳು ಹಾಗೂ ಸ್ಥಳೀಯ ಸಾಕ್ಷ್ಯ ಆಧಾರಗಳ ಪ್ರಕಾರ ಈ ಅಪರಾಧದಲ್ಲಿ ಪರೋಕ್ಷವಾಗಿ ಭಾಗವಹಿಸಿರುವ ಇನ್ನೂ ಕನಿಷ್ಠ 20 ಜನರಿದ್ದಾರೆ. ಸದ್ಯಕ್ಕೆ ಇವರು ಹೆಸರುಗಳನ್ನು ಸ್ಪಷ್ಟವಾಗಿ ಗುರುತಾಗಿಲ್ಲ. ಆದ್ದರಿಂದ ಈ ಪ್ರಕರಣದ ತನಿಖೆಯನ್ನು ಗಂಭೀರವಾಗಿ ವಿಸ್ತರಿಸಿ ಪರೋಕ್ಷವಾಗಿ ಭಾಗಿಯಾದ ಇತರೆ ಇನ್ನೂ 20 ಜನರನ್ನು ಪತ್ತೆ ಹಚ್ಚಿ ಅವರ ಹೆಸರುಗಳನ್ನು
ಪ್ರಕರಣದಲ್ಲಿ ಸೇರಿಸಿ ಕಾನೂನು ಕ್ರಮ ಕೈಗೊಳ್ಳುವುದು ಅತ್ಯವಶ್ಯಕವಾಗಿದೆ. ಗರ್ಭದಲ್ಲಿದ್ದ ನಿರಪರಾಧ ಮಗುವಿನ ಜೀವಕ್ಕೂ ಅಂತ್ಯ ಹಾಡಿರುವ ಈ ಅಮಾನವೀಯ ಕೃತ್ಯವನ್ನು ಸಡಿಲವಾಗಿ ನೋಡಿದರೆ ಮುಂದಿನ ದಿನಗಳಲ್ಲಿ ಮರ್ಯಾದೆಯ ಹೆಸರಿನಲ್ಲಿ ಇನ್ನೂ ಅನೇಕ ಜನ ಹೆಣ್ಣು ಮಕ್ಕಳ ಬಲಿಯಾಗುವ ಸಾಧ್ಯತೆ ಅಪಾಯ ಇದೆ. ಇದು ಇಂದು ಸಂತ್ರಸ್ತ ಕುಟುಂಬದ ಪರಿಸ್ಥಿತಿ ಹೇಗಿದೆ ಅಂದರೆ ಜೀವ ಭೀತಿಯಲ್ಲಿ ಆ ಕುಟುಂಬ ಬದುಕುತ್ತಿದೆ. ಆರ್ಥಿಕವಾಗಿ ಸಂಪೂರ್ಣ ಕುಸಿದು ಹೋಗಿದೆ. ಮಾನಸಿಕವಾಗಿ ತೀವ್ರ ಆಘಾತದಲ್ಲಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ದಲಿತ ಯೋಜನಾ ಸಮಿತಿ ಶಿಗ್ಗಾಂವ್ ತಾಲೂಕಾ ಸಮಿತಿ ತಹಸೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಲ್ಲಿ ಈ ಕೆಳಗಿನ ಕಠಿಣ ಹಾಗೂ ನ್ಯಾಯಸಮ್ಮತ ಹಕ್ಕೊತ್ತಾಯಗಳನ್ನು ಮನವಿ ಮಾಡಿ ಸಲ್ಲಿಸುತ್ತಿದೆ. ನಮ್ಮ ಕಠಿಣ ಹಕ್ಕೊತ್ತಾಯಗಳು ಎಫ್ಐಆರ್ ನಲ್ಲಿ ಈಗಾಗಲೇ ದಾಖಲಾದ 14 ಜನ ಆರೋಪಿಗಳ ಜೊತೆಗೆ ಪರೋಕ್ಷವಾಗಿ ಭಾಗಿಯಾದ ಇನ್ನೂ 20 ಜನ ತನಿಖೆ ಈ ಪ್ರಕರಣವನ್ನು ಸಂಪೂರ್ಣವಾಗಿ ಮರ್ಯಾದಾ ಹತ್ಯೆಯಾಗಿ ಪರಿಗಣಿಸದೆ ಎಸ್ಸಿ ಅಟ್ರಾಸಿಟಿ ಕಾಯ್ದೆಯ ಜೊತೆಗೆ ಐಪಿಸಿಯ ಗರಿಷ್ಠ ಕಲಮುಗಳನ್ನು ಅನ್ವಯಿಸಲೇಬೇಕಾಗುತ್ತದೆ. ಎಲ್ಲ ತಪ್ಪಿತಸ್ಥರಿಗೆ ನೇರವಾಗಿ ಅಥವಾ ಪರೋಕ್ಷವಾಗಿ ಕಠಿಣ ಕ್ರಮ ಹಾಗೂ ಗರಿಷ್ಠ ಶಿಕ್ಷೆಯನ್ನು ಖಚಿತಪಡಿಸಲೇಬೇಕು. ಕುಟುಂಬದ ಒಬ್ಬ ಅರ್ಹ ಸದಸ್ಯರಿಗೆ ತಕ್ಷಣ ಸರ್ಕಾರಿ ಉದ್ಯೋಗವನ್ನು ನೀಡಲೇಬೇಕು. ಸಂತ್ರಸ್ತ ಕುಟುಂಬಕ್ಕೆ 1 ಕೋಟಿ ರೂಪಾಯಿ. ಒಬ್ಬ ದಲಿತ ಸಮಾಜದ ಪ್ರಜ್ಞಾವಂತ ಯುವಕ, ವಿದ್ಯಾವಂತ ಯುವಕ ಮತ್ತೊಬ್ಬ ಕೋಮಿನ ಹೆಣ್ಣು ಮಗಳನ್ನು ಮದುವೆಯಾಗಿ ಹಾವೇರಿಯಲ್ಲಿ ಜೀವನ ಮಾಡ್ತಿದ್ರು. ಹಾವೇರಿಯಲ್ಲಿ ಅವರು ಒಂದು ನೆಮ್ಮದಿಯಿಂದ ಜೀವನ ಕೊಂಡ್ಕೊಂಡಿದ್ರು. ಆಕಸ್ಮಿಕವಾಗಿ ಅವರು ಹುಬ್ಬಳ್ಳಿಗೆ ದವಾಖಾನೆಯ ಒಂದು ಔಷಧೋಪಚಾರಕ್ಕಾಗಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಹೆಣ್ಣು ಮಗಳ ತಂದೆ ಅಮಾನ್ಯವಾಗಿ ಅವರ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದು ದೊಡ್ಡ ಖಂಡನೀಯ. ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಹೌದು. ಮಾನವ ಹಕ್ಕುಗಳ ಉಲ್ಲಂಘನೆಯಲ್ಲಿ ಇದು ಪ್ರಮುಖ ಸ್ಥಾನ ಪಡೆದಿದೆ ಅಂತ ಹೇಳ್ತೇನೆ. ಯಾಕಂದ್ರೆ ನಾವು ಮಾನವರೆಲ್ಲರೂ ಒಂದೇ, ಮಾನವ ಜನಾಂಗ ಎಲ್ಲ ಒಂದೇ. ಹೀಗಿದ್ದಾಗ ನಮಗೆ ತಾರತಮ್ಯ ಏಕೆ? ಈ ತಾರತಮ್ಯ, ಈ ಒಂದು ಅಮಾನವೀಯ ಈ ಘಟನೆಯನ್ನ ನಮ್ಮ ಅಖಂಡ ಕರ್ನಾಟಕ ಸಂಘದಿಂದ ಹಾಗೂ ಶಿಗ್ಗಾಂವ್ ತಾಲೂಕಿನ ಹಾವೇರಿ ಜಿಲ್ಲೆಯ ಸರ್ವ ರೈತ ವರ್ಗದಿಂದ ನಾವು ಪ್ರಬಲವಾಗಿ ಖಂಡಿಸುತ್ತೇವೆ. ಕರ್ನಾಟಕ ದಲಿತ ಯೋಜನಾ ಸಮಿತಿಯ ಸದಸ್ಯರು, ಅಣ್ಣ ತಮ್ಮಂದಿರು ಈ ಹೋರಾಟವನ್ನ ಹಮ್ಮಿಕೊಂಡಿದ್ದು ಸರ್ಕಾರದ ಗಮನಕ್ಕೆ ತಂದು ಆ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತಕ್ಕಂಥ ಒಂದು ಹೋರಾಟ ಹಮ್ಮಿಕೊಂಡಿದ್ದಾರೆ. ಈ ಹೋರಾಟವನ್ನ ಮುಂದುವರಿಸಬೇಕಂತಂದು ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ವಿನಂತಿಸುತ್ತಾ ಅದು ಮಾತು ಮುಗಿಸ್ತೇವೆ. ಈ ಒಂದು ಘಟನೆ ಇಡೀ ದೇಶದಲ್ಲಿಯೇ ಒಂದು ಮನುಕುಲ ತಲೆ ಬಾಗಿಸುವಂತಹ ಘಟನೆ. ಡಿಸೆಂಬರ್ 21ನೇ ತಾರೀಕು ಸಾಯಂಕಾಲ ಇನಾಮ ವೀರಾಪುರದ ವಿವೇಕಾನಂದ ಎನ್ನುವಂಥ ಯುವಕನ ತಂದೆ ಹಾಗೂ ಅವನ ಸೋದರ ಮಾವ ಸಂತೆಗೆಂದು ಹೋಗಿರ್ತಾರ. ಸಂತೆಯಿಂದ ಬರೋ ಮುಂದೆ ಈ ಒಂದು ಪ್ರಕಾಶ್ ಗೌಡ ಪಾಟೀಲ್ ಅನ್ನುವರು ಟ್ರ್ಯಾಕ್ಟರ್ನ ಮುಖಾಂತರ ಈ ಒಂದು ಘಟನೆ 10 ತಿಂಗಳ ಹಿಂದೆನೆ ಈ ಒಂದು ಹುಡುಗ ವಿವೇಕಾನಂದ ಹಾಗೂ ಮಾನ್ಯ ಇವರಿಬ್ಬರು ಲವ್ ಮ್ಯಾರೇಜ್, ರಿಜಿಸ್ಟರ್ ಮ್ಯಾರೇಜ್ ಆಗಿರ್ತಾರ. ಈ ಘಟನೆ ನಡೆದು 10 ತಿಂಗಳ ಗತಿಸಿದ ನಂತರ ಇವರು ವಿವೇಕಾನಂದ ಅವ್ರ ತಂದೆ ಹಾಗೂ ಸೋದರ ಮಾವ ಸಂತೆಗೆ ಹೋಗಿರ್ತಾರ. 21ನೇ ತಾರೀಕು ಸಾಯಂಕಾಲ ಸಂತೆ ಮುಗಿಸ್ಕೊಂಡು ಬರೋವಾಗ ಪ್ರಕಾಶ್ ಗೌಡ ಹಾಗೂ ಸಹಚರರು ಸೇರಿ ಟ್ರ್ಯಾಕ್ಟರಿನ ಮುಖಾಂತರ ಅವರಿಗೆ ಹೋಗಿ ಆಕ್ಸಿಡೆಂಟ್ ಮಾಡ್ಬೇಕಂತೇಳಿ ಬೇಕು ಅಂತಾರೆ ಅವ್ರ ಮೈ ಮೇಲೆ ಹೋಗಿರ್ತಾರ. ಅವರು ತಪ್ಪಿಸ್ಕೊಂಡು ಬಿದ್ದಿರ್ತಾರ. ತದನಂತರ ಅದೇನಾಗಿರ್ತೈತಿ, ಅವ್ರಪ್ಪ ಓಡಿ ಹೋಗ್ತಾ, ವಿವೇಕಾನಂದ ಅವ್ರ ಅಪ್ಪ ಓಡಿ ಹೋಗ್ತಾನ್ರಿ. ಆಮೇಲೆ ವಿವೇಕಾನಂದ ಅವರ ಸೋದರ ಮಾವ ಇರ್ತಾನಲ್ರಿ, ಅವನ ಕುತ್ತಿಗೆಗೆ ಆ ಪ್ರಕಾಶ್ ಗೌಡ ಹಾಗೂ ಅವನ ಸಹಚರರು ಕುಡುವಲಿನಿಂದ ಅವನ ಕುತ್ತಿಗೆಗೆ ಹಿಡಿದು ಹೆದರ್ತಾರ್ರಿ, ನಿಮ್ಮ ಹಳನ್ ಖರ್ಚಿಲ್ಲ ಅಂತೇಳಿ. ಆಮೇಲೆ ಅದು ಆ ವಿಷಯ ವಿವೇಕಾನಂದ ಗೊತ್ತಾಗಿ ಮನೇಲಿಂದ ಓಡಿ ಹೋಗ್ತಾನ್ರಿ. ಅಲ್ಲಿಗೆ ಓಡಿ ಹೋಗ್ತಾನ್ರಿ. ಸಡನ್ ಆಗಿ ಅವ್ರ ಸೋದರ ಮಾವನ ಕೈ ಬಿಟ್ಟು ಅಲ್ಲಿ ಪ್ರಕಾಶ್ ಗೌಡ ಅವ್ರ ಸಹಚರ ಏನು ಅದಾರಲ್ರಿ ಎಲ್ಲರೂ ಮಾರಕಾಸ್ತ್ರಗಳನ್ನು ಅಂದ್ರೆ ಕೊಡ್ಲಿ, ಕುಡ್ಕೊಲು, ಇನ್ನೂ ಇತ್ಯಾದಿ ಮಾರಕಾಸ್ತ್ರಗಳನ್ನು ತಗೊಂಡು ಸಡನ್ ಆಗಿ ವಿವೇಕಾನಂದ ಹಲ್ಲೆ ಮಾಡಕ್ಕೆ ಬೆನ್ನತ್ತಾರ. ಆ ವಿವೇಕಾನಂದ ಏನು ಮಾಡ್ತಾನ, ಆ ಹುಡುಗ ಇನ್ನೂ ಹೆಂಗೆ ಹುಡುಗ ಅವ್ರ ಕೈಲಿಂದ ತಪ್ಪಿಸ್ಕೊಂಡು ಹೋಗ್ತಿರ್ತಕ್ಕಂಥ ಒಂದು ಬೈಕನ್ನು ಹತ್ಕೊಂಡು ಹೋಗಿ ಪೊಲೀಸ್ ಠಾಣೆಗೆ ಹೋಗಿ ತಾವು ಸೆಕ್ಯೂರಿಟಿಯನ್ನು ಪಡಿತಾರ. ಆ ನಂತರ
ಇವರು ಪ್ರಕಾಶ್ ಗೌಡ ಮಾನ್ಯ ಅವರ ತಂದೆಯವ್ರು ಏನದಾರಲ್ರಿ ಪ್ರಕಾಶ್ ಗೌಡ ಅವರು ಊರಿಗೆ ಬರ್ತಾರ. ಊರಿಗೆ ಬಂದಾಗ ಸರ್ಕಲ್ನಾಗಲ್ಲೇ ವಿವೇಕಾನಂದ ಅವ್ರ ತಾಯಿ ಭೇಟಿ ಆಗ್ತಾರ. ಅವ್ರಿಗೂ ಸಹ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡ್ತಾರ ಸರ್. ಅವ್ರಿಗೂ ಸಹ ಹಲ್ಲೆ ಮಾಡ್ತಾರ. ಅವರು ಓಡಿ ಹೋಗ್ತಾರ್ರಿ. ಅವ್ರಿಗೆ ಹಲ್ಲೆ ಆಗಿರ್ತೈತಿ, ಅವ್ರು ಓಡಿ ಹೋಗ್ತಾರೆ. ಅದ್ರೊಳಗನೆ ಆಮೇಲೆ ಇವರು ಮನೆಗೆ ಹೋಗ್ತಾರೆ ಸರ್. ವಿವೇಕಾನಂದ ಅವನು ಮನೆಗೆ ಬಂದಿರ್ತಾನೆ ವಾಪಸ್ ರಾತ್ರಿ. ಆಮೇಲೆ ಇವರು ಮನೆಗೆ ಹೋಗಿ ಒಬ್ಬ ತುಂಬು ಗರ್ಭಿಣಿ ಅನ್ನೋದನ್ನು ಮರೆತು ಅಲ್ಲಿ ಇರ್ತಕ್ಕಂಥ ವಿವೇಕಾನಂದ ಅವರ ಸಹೋದರಿ ಅನನ್ಯ, ತಾಯಿ, ತಂದೆ, ಅವರ ಸೋದರ ಮಾವ ಹಾಗೂ ಅವನ ಪತ್ನಿ ಮಾನ್ಯ ಇವ್ರು ಎಲ್ಲರ ಮೇಲೂ ಹಲ್ಲೆ ಮಾಡಿ ಆ ಕ್ರೂರಿ ಪ್ರಕಾಶ್ ಗೌಡ ಪಾಟೀಲ್ ಅಂತ ಏನದನಲ್ರಿ ಆ ವ್ಯಕ್ತಿ ತನ್ನ ಮಗಳು ಅನ್ನೋದನ್ನು ಮರೆತು ತನ್ನ ಮಗಳ ಹೊಟ್ಟೆಯಲ್ಲಿ ಒಂದು ಪುಟ್ಟ ಕಂದ ಬೆಳೀತಾ ಇದೆ ಅನ್ನೋದನ್ನು ಸಹ ಮರೆತು ಕೊಡಲಿಂದ ಆ ಮಾನ್ಯಾಳಿಗೆ ಹೊಟ್ಟೆಗೆ ಹೊಡೆದು ಕುತ್ತಿಗೆಗೆ ಹೊಡೆದು ಅವಳನ್ನ ಮರಣಗೊಳಿಸ್ತಾರೆ, ಸಾಯಿಸ್ತಾರೆ ಅವ್ರನ್ನ. ಇಂಥ ಘಟನೆಗಳು ಪದೇ ಪದೇ ಯಾಕೆ ಆಗ್ತಾ ಇದಾವೆ ಅಂದ್ರೆ ಈಗ ನಮ್ಮ ಹಾವೇರಿ ಜಿಲ್ಲೆ ಒಳಗೂ ದೌರ್ಜನ್ಯ ಕಮಿಟಿ ಐತೆ ಅಂತೇಳಿ ಕೇಳ್ತೇವೆ ನಾವು. ನಮ್ಮ ಹಾವೇರಿ ಜಿಲ್ಲೆ ಒಳಗೆ ಯಾವ ಗ್ರಾಮದೊಳಗೂ ಯಾವ ತಾಲೂಕಿನೊಳಗೂ ದೌರ್ಜನ್ಯ ಕಮಿಟಿ ಸಭೆ ಐತಿ, ಸಭೆ ಮಾಡಾಕತ್ತೇವಿ ಅಂತೇಳಿ ನಾವೆಲ್ಲೂ ಕೇಳಿದ್ವಿ. ದಯಮಾಡಿ ನಮ್ಮ ದೇಶದ ನಮ್ಮ ಕರ್ನಾಟಕ ರಾಜ್ಯದಾಗ ಇರ್ತಕ್ಕಂಥ ಎಲ್ಲ ದೌರ್ಜನ್ಯ ಕಮಿಟಿ ಸದಸ್ಯರುಗಳು, ಜಿಲ್ಲಾಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿ ಇರ್ತಕ್ಕಂಥ ದಲಿತ ಕೇರಿಗೆ ಹೋಗಿ, ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿ ಏನು ದೌರ್ಜನ್ಯ ಆಗ್ತೈತಿ, ಏನು ಸಮಸ್ಯೆ ಅದಾವು ಅಂತೇಳಿ ಇವಾಗಲಾದರೂ ಎಚ್ಚೆತ್ತುಕೊಂಡು ಸಭೆಯನ್ನ ಕರೀರಿ, ಮಾತಾಡಿ ಅದ್ರ ಬಗ್ಗೆ ಇಂಥ ದುರ್ಘಟನೆಗಳು ಸಂಭವಿಸಿಲ್ಲ ಅಂತ ಹೇಳ್ತಾ ನನಗೆ ಇದನ್ನ ತಿಳ್ಕೊಂಡ ಚಂದ ನಡೆದ್ರೆ ಸರಿ. ಅವ್ರಾಗ ಮುಂದಿನ ದಿನಗಾಲದಲ್ಲಿ ಇದೇ ರಾಜ್ಯದಂತ ಆ ಊರಿಗೆ ಮುತ್ತಿಗೆಲ್ಲ ಹಾಕಿ ಆ ಊರಲ್ಲಿ ಏನು ಮಾಡಬೇಕು ಕಾನೂನು ಪ್ರಕಾರವಾಗಿ ನಾವು ದಲಿತ ಸಂಘರ್ಷ ಸಮಿತಿಯಿಂದ ಏನು ಹೋರಾಟ ಮಾಡ್ಬೇಕನ್ನೋದನ್ನ ನಾನು ಹೇಳ್ತೇನೆ. ಬರೋ ದಿನಗಳಲ್ಲಿ ಆದಷ್ಟು ಬೇಗ ಈ ಕೆಲಸ ಕಾರ್ಯಗಳನ್ನು ಆದಷ್ಟು ಬೇಗ ಮಾಡಬೇಕು. ನಮ್ಮ ದಲಿತ ನಾಯಕರೆಲ್ಲರೂ ಹೇಳಿದ್ರೆ ಅವ್ರ ಏನು ಹಾಸ್ಪಿಟಲ್ಗಳಿದಾರಲ್ಲ ಅವ್ರು ಅಷ್ಟು ಚಿಕಿತ್ಸೆಗಳನ್ನು ಅವ್ರ ತಂದೆ, ಆ ಮಗ, ಅವ್ರ ತಾಯಿ, ಅವ್ರ ತಮ್ಮಂದಿರು ಏನಿದಾರಲ್ಲ ಅವ್ರು ಗುಣಮುಖರಾಗಬೇಕು. ಗುಣಮುಖರಾದ್ರೂ ಕೂಡ ಅವ್ರ ಆ ಹುಡುಗನನ್ನ ಸರ್ಕಾರಿ ಹುದ್ದೆಯಲ್ಲೇ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅವನ ನೇಮಕಾತಿಗಳನ್ನು ಮಾಡ್ಕೋಬೇಕ. ಇಲ್ಲೇ ಸಮಾಜ ಕಲ್ಯಾಣ ಇಲಾಖೆ ಅವ್ರದ್ದೇ ಲೋಪದೋಷಗಳಿರೋದು. ನಾವು ಸಮಾಜ ಕಲ್ಯಾಣ ಇಲಾಖೆ ನಮ್ದೊಂದು ಅಂಗ ಅಂತೇಳಿ ನಾವು ಗೌರವಿಸ್ತೇವೆ. ಅಂತ ಅಂಗನ ನಮಗೆ ದೌಡು ಬಂದಿಲ್ಲ. ಕಂದಾಯ ಇಲಾಖೆದಾರೆ ತಹಸೀಲ್ದಾರ ಅಂತ ದೌಡು ಬಂದಿಲ್ಲ. ಜಿಲ್ಲಾ ಅಧಿಕಾರಿಗಳು ನಮ್ಮ ತಂದೆ ಅಂತೇಳಿ ನಾವು ನಮ್ಮ ಜಿಲ್ಲೆಯ ತಂದೆ ಅಂತೇಳಿ ಅವರು ಲೇಟಾಗಿ ಬಂದಿರ್ತಾರ. ಇವ್ರಿಗೆಲ್ಲ ಇವ್ರ ಮೇಲೆ ಕಠಿಣ ಕ್ರಮಗಳನ್ನು ಜರುಗಿಸ್ಬೇಕು. ಮಾನ್ಯ CM ಸಾಹೇಬರಿಗೆ ನಾವು ಇದೇ ಬೇಡಿಕೆನದ. ಅಲ್ಲಿಂದ ನಮ್ಮ ದಲಿತ ನಾಯಕರಾದಾರ ಒಂದೇ ಒಂದು ಕೂಗು ಹಾಕಿದ್ರೆ ಇಡೀ ಸರ್ಕಾರ ಬೀಳಂತ ತಾಕತ್ತೈತಿ. ಆ ಊರನ್ನ ಏನ್ ಮಾಡ್ಬೇಕನ್ನ ತಾಕತ್ತೈತಿ. ನೀವು ಹೆಚ್ಚಳ್ರಿ, ಸುಮ್ಮನೆ ನಮ್ಮನ್ನೆಲ್ಲ ಓಟ್ ಹಾಕಿಸ್ಕೊಂಡ ನಮ್ಮನ್ನೆಲ್ಲ ಕೊಲೆ ಮಾಡ್ಸಕ್ಕ ಪ್ರಯತ್ನ ಪಡಿಸ್ಬೇಡ್ರಿ. ಇದ್ರ ಬಗ್ಗೆ ಸೂಕ್ತವಾದ ತನಿಖೆ ಮಾಡಿಸ್ಬೇಕಂತೇಳಿ ನಮ್ಮ ಎಲ್ಲ ದಲಿತ ನಾಯಕರಿಗೆ MP ಇರ್ಬೋದು, MLA ಇರ್ಬೋದು, ಗ್ರಾಮ ಪಂಚಾಯತಿ ಮೆಂಬರ್ ಇರ್ಬೋದು, ತಾಲೂಕ್ ಪಂಚಾಯತಿ ಮೆಂಬರ್ ಇರ್ಬೋದು, ಸರ್ವ ರಾಜಕೀಯವರು ಇವ್ರು ಅನ್ನೋದೇ ಇದಕ್ಕೆಲ್ಲರೂ ಸಪೋರ್ಟ್ ಮಾಡ್ರಿ, ನ್ಯಾಯವನ್ನ ದೊರಕಿಸ್ಕೊಡ್ರಿ ಅಂತೇಳಿ ಬುದ್ಧ ಬಸವ ಅಂಬೇಡ್ಕರ್ ಅವ್ರಿಗೆ ಪಾದಗಳನ್ನು ನಮಿಸುತ್ತಾ ನಮ್ಮ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಸಂವಿಧಾನ್. ಕುಲಕ್ಕೆ ಅವಮಾನ ಮಾಡಿದಂಗೆ ಅವರು ಅನ್ನ ಕುಲಕ್ಕೆ. ಯಾಕಂದ್ರೆ ಆ ಮಗುಗೆ ಅಷ್ಟಲ್ಲ, ಇದು ಜಾತಿ ಎಲ್ಲ ಹೆಣ್ಣು ಕುಲಕ್ಕೆ. ಎಲ್ಲ ಜಾತಿ ಜನಾಂಗದರ ಬಂದರು. ಹೆಣ್ಣು ಕುಲಕ್ಕೆ ಅನ್ಯಾಯ ಮಾಡ್ದಂಗೆ 2 ಮಕ್ಕಳನ್ನ ಕೊಂದಾನವ. 2 ಮಕ್ಕಳು 14 ಮಂದಿ ಕೊಂದಾರ. ಇವ್ರನ್ನ ಗುಂಡಿಟ್ಟು ಕೊಲ್ಲಬೇಕು. ಇವರು ಉಳಿದಂಥ ಕುಟುಂಬನ ಗಡಿ ಪಾರು ಮಾಡ್ಬೇಕು. ಅಲ್ಲಿಂದ ಇವರು ಬರೋಂಥ ಆಸ್ತಿಗಳನ್ನ ಆ ತಾಯಿ ಸ್ಮಾರಕವನ್ನ ಕಟ್ಟಬೇಕು. ತಾಜ್ ಮಹಲ್ ಹೆಂಗೆ ಕಟ್ಟಿದ್ರು, ಎತ್ತಕ್ಕಾಗಿ ಸತ್ಲು, ಎತ್ತಕ್ಕಾಗಿ ಇದು ಆಸ್ತಿ ಬಂತ ಅನ್ನೋದು ಗೊತ್ತಾಗಬೇಕು. ಯಾಕಂದ್ರೆ ದಲಿತರು ಮುಟ್ಟಿದ್ರೆ ಏನಾಕತಿ, ದಲಿತರನ್ನ ಕೆಡಿ ಅವ್ರನ್ನ ಇದು ಮಾಡಿದ್ರೆ ಏನಾಕತಿ ಅನ್ನೋದು ಗೊತ್ತಾಗಬೇಕು. ಅಂದಾಗ ಏನಿದ್ರು ಸಾಧ್ಯ. ಇಂಥ ಪ್ರಜಾಪ್ರಭುತ್ವದಲ್ಲಿ ನಾವು ಹೆಣ್ಣು ಗಂಡು ಎಲ್ಲ ಒಂದೇ ಅಂತೇಳಿ ನಾವು ಬಾಳೆ ಮಾಡಾಕತ್ತೀವಿ. ಇಲ್ಲಿ ಶಾಂತಿ ಆದಂಥ ಇದು ನಮ್ಮ ಕರ್ನಾಟಕ, ಹೌದಾ? ಅಂಥದ್ರಲ್ಲಿ ಈ ನನ್ನ ಮಕ್ಕಳು ಯಾರ್ಯಾರ ಬಂದು ಮಕ್ಕಳಲ್ಲಾರ್ದನ ಏನಲ್ಲಾರ್ದನ ಹೊಟ್ಟಿಲಿದ್ದ ಮಕ್ಕಳನ್ನ ಕೊಲ್ತಾರಂದ್ರೆ ಇಂಥವ್ರನ್ನ ಗಡಿ ಪಾರು ಮಾಡ್ಬೇಕು. ಹಿಂದಿದ್ದರನ್ನ ಇವ್ರನ್ನ ಗುಂಡಿಟ್ಟು ಕೊಲ್ಲಬೇಕು. ಅಂದಾಗ ಇದು ಶಾಂತ ರೀತಿಯಾಗಿ ಕಳ್ತೈತಿ. ಯಾಕಂದ್ರೆ ಅವ್ರಿಗೆ ದಲಿತರಂದ್ರೆ ಇದು ಇಲ್ಲ. ಒಂದೇದು ಏನಂದ್ರೆ ಇದ್ರಾಗ ಯಾವ ಅಧಿಕಾರಿಗಳು ಹಿಂದೇಟ್ ಹಾಕ್ಯಾರ ಫಸ್ಟ್ ಅವ್ರನ್ನ ಅಮಾನತ್ ಮಾಡ್ಬೇಕ. ಅಂದಾಗ ಎಚ್ಚೆತ್ಕೊಳ್ತೈತಿ. ಯಾಕೆ ದಲಿತರ ಹಿಂದೆ ಅವರು ಎಷ್ಟು ಹಿನ್ನೆಟ್ ಹಾಕ್ತಾರ, ಅವ್ರ ಕೆಲಸ ಎಷ್ಟು ಹಿನ್ನೆಟ್ ಹಾಕೋ. ಯಾವ ಸಮಾಜ ಕಲ್ಯಾಣ ಕೆಲವರು ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ಯಾವ್ದಾರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರನ್ನ ಸಂಬಂಧಪಟ್ಟ ಅಧಿಕಾರಿಗಳು ಅವರು ಸಸ್ಪೆಂಡ್ ಮಾಡ್ಬೇಕು. ಅಂದಾಗ
ಇದು ಹೋರಾಟ ನಿಂತೈತಿ. ಈಗ ಸದ್ಯ ಇದು ರಾಜ್ಯ ಮಟ್ಟದಾಗ ನಡೆದೈತಿ. ಈಗ ಸದ್ಯ ಇನ್ನೊಂದು 6 ತಿಂಗಳವರೆಗೆ ನಾವು ಏನು ಮನವಿ ಕೊಟ್ಟೇವಲ್ಲ ಅಷ್ಟೊಳಗೆ ಅವ್ರ ಆಸ್ತಿಗಳನ್ನ ಮೂಲ ಗುಂಪು ಹಾಕೊಂಡು ಆ ತಾಯಿ ಹೆಸರಲ್ಲಿ ಮಾಡಿ ಆ ತಾಯಿಯನ್ನ ಸ್ಮಾರಕ ಕಟ್ಟಿ ನಮ್ಮ ದಲಿತ ಕುಟುಂಬರನ್ನ ಪೊಲೀಸರ ರಕ್ಷಣೆ ಕೊಟ್ಟು ಅವ್ರನ್ನ ಕಾಪಾಡಬೇಕು. ಇಲ್ಲಾಂದ್ರೆ ಕಾಪಾಡಲಿಲ್ಲ ಅಂದ್ರೆ ಇದೇನ ಭೀಮಾ ಹಂತಕ್ಕೆ ಭೀಮಾ ಕೋರೆಗಾಂವ್ ಆಯ್ತಲ್ಲ ಆ ಥರ ಆಕತ್ತೆ ಅನ್ನೋ ಈ ಮಾತನ್ನ ಸಂದೇಶಗಳನ್ನು ಕೊಡ್ತೀನಿ ನಾನು. ಇಡೀ ರಾಜ್ಯದಂತ ನೀಲಿ ಬಾವುಟ ಹಾರಾಡ್ತಾವ. ಯಾಕಂದ್ರೆ ದಲಿತರನ್ನ ಹೆಚ್ಚುಗೊಳಿಸ್ಯಾರ. ಅವ್ರ ಯಾಕೆ ಹೆಚ್ಚುಗೊಳಿಸ್ಯಾರ ಅಂದ್ರೆ ಸುಮ್ಮನೆ ಕುತ್ಕೊಂಡು ಅಂತ ನಾವು ಅಂಬೇಡ್ಕರ್ ಮಕ್ಕಳು ನಾವು ಅಷ್ಟಲ್ಲ ದಲಿತರ ಎಲ್ಲ ಸಮಾಜ ವರ್ಗದರ ದಲಿತ ಮಕ್ಕಳ. ಯಾಕಂದ್ರೆ ಸಂವಿಧಾನ ಬರ್ದವ ಅಂಬೇಡ್ಕರ್ ಎಲ್ಲ ಜಾತಿ ವರ್ಗರಿಗೆ ಬರ್ದಾನ. ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ಅಡಿಯಲ್ಲಿ ನಮಗೆ ಅಷ್ಟ ಕೊಟ್ಟಿಲ್ಲ, ಅದನ್ನ ತಿಳ್ಕೋಬೇಕು. ಇದೇ ಸಂದರ್ಭದಲ್ಲಿ ಜೀವ ಭೀತಿಯಲ್ಲಿ ಬದುಕ್ತಾ ಇದೆ ಆರ್ಧಿಕಗೊಂಡ ದಲಿತ ಮುಖಂಡರು ವ್ಯಕ್ತಪಡಿಸಿದ್ರು. ನಮಗೆ ಭಿಕ್ಷೆ ಬೇಡ, ನ್ಯಾಯ ಬೇಕು, ಜಾತಿ ಆಧಾರಿತ ಹತ್ಯೆಗಳಿಗೆ ಅಂತ್ಯವಾಗಬೇಕು, ಗರ್ಭಿಣಿಯ ಮಹಿಳೆಯ ಕೊಲೆಯಾಗಿ ತಕ್ಷಣ ನ್ಯಾಯ ಬೇಕು ಎಂದು ಕೊನೆಯ ಎಚ್ಚರಿಕೆ ಅಲ್ಲ, ಇದು ಹೋರಾಟದ ಆರಂಭ ಘೋಷಣೆ ಅಂತ ಘೋಷಣೆ ಮೂಲಕ ಮುಖಂಡರು ತಿಳಿಸಲಾಗಿತ್ತು. ಮತ್ತು ಶಿಗ್ಗಾಂವ್ ತಾಲೂಕಿನಾದ್ಯಂತ ಎಲ್ಲ ಗ್ರಾಮ ದಲಿತ ಸಾಮೂಹಿಕ ಎಲ್ಲ ಸಮಾಜದ ಬಾಂಧವರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು. ಮತ್ತು ಅಖಂಡ ಕರ್ನಾಟಕ ರೈತ ಸಂಘ ತಾಲೂಕು ಘಟಕ ಶಿಗ್ಗಾಂವ್ ಇವರ ಪದಾಧಿಕಾರಿಗಳು ನ್ಯಾಯ ಕೊಡಲೇಬೇಕು ಎಂಬ ಘೋಷಣೆಯನ್ನು ಕೂಡ ಕೂಗಿದ್ರು. ರೈತರು ನಂತರ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಅಧ್ಯಕ್ಷರು ಆಗಿರುವಂತಹ ಮಂಜುನಾಥ್ ಬಾಲಪ್ಪನವರ, ಬಂಕಾಪುರ ಪುರಸಭೆ ಸದಸ್ಯರು ಆದ ಬಸವರಾಜ ಕಟ್ಟಿಮನಿ, ರೈತರ ಹೋರಾಟಗಾರರು ಆದ ಶಶಿಧರ ಹೊನ್ನಣ್ಣವರ, ಅರುಣ್ ನಡುವಿನ ಮನೆ, ಸಂತೋಷ್ ಮಾದರ, ಮಾಂತೇಶ್ ಹಿತ್ತಲಮನೆ, ಫಕೀರಪ್ಪ ಮಾದರ, ಹನುಮಂತಪ್ಪ ಮಲ್ಲೂರ, ದೇವರಾಜ್ ಹರಿಜನ, ಯಲ್ಲಪ್ಪ ಹರಿಜನ, ನಾಗಪ್ಪ ಮಾದರ, ಆನಂದ ಕಟ್ಟಿಮನಿ, ಮಾಲ್ತೇಶ್ ಹರಿಜನ್, ಕಲ್ಮೇಶ್ ಕರೆಮ್ಮನವರ, ಸುನಿಲ್ ಸುರೇಶ್ ಸೇರಿ ಮತ್ತಿತರರು ಹಾಜರಿದ್ದರು. ರವಿರಾಜ್ ಸಂಶಿ, ಶಿಗ್ಗಾಂವ್, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.